ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ನಾವಿವತ್ತು ಬಂದಿರೋದು ಸಂಗೀತ್ ಮಹಲ್ ಅಂದ್ರೆ ಬಿಜಾಪುರದ ಇತಿಹಾಸ ಹೊಂದ ಸಂಗೀತ್ ಮಹಲ್. ಇಲ್ಲಿ ಬರ್ಬೇಕಪ್ಪ ಅಂದ್ರೆ ಬಿಜಾಪುರದಿಂದ ತೊರ್ವಿ ರಸ್ತೆಯಲ್ಲಿ ಈ ಸಂಗೀತ್ ಮಹಲ್ ಸಿಗತ್ತೆ. ಈ ಸಂಗೀತ್ ಮಹಲ್ ಅಲ್ಲಿ ಶಾಹಿ ಮತ್ತು ಸುನ್ನಿ ಪರಿವಾರಗಳ ನಡುವೆ ಮತ್ತು ಹಿಂದೂ ಮತ್ತು ಮುಸ್ಲಿಂ ಪರಿವಾರಗಳ ನಡುವೆ ಇಲ್ಲಿ ಸಂಗೀತದ ಕಾಂಪಿಟೇಷನ್ ನಡೀತಿತ್ತು ಆಗಿನ ಕಾಲದಲ್ಲಿ. ಅಂದ್ರೆ 16ನೇ ಶತಮಾನದಲ್ಲಿ ಆದಿಲ್ ಶಾಹನ ಕಾಲದಲ್ಲಿ ಇಲ್ಲಿ ಆ ರೀತಿ ಕಾಂಪಿಟೇಷನ್ ನಡೀತಿತ್ತು. ಇದೇ ಒಂದು ಜಾಗದಲ್ಲಿ ಸಂಗೀತದ ಕಾಂಪಿಟೇಷನ್ ನಡೀತಿತ್ತು. ಅಂದ್ರೆ ಶಾಹಿ ಮತ್ತು ಸುನ್ನಿ ಪರಿವಾರಗಳ ನಡುವೆ ಮತ್ತು ಹಿಂದೂ ಮತ್ತು ಮುಸ್ಲಿಂ ಪರಿವಾರಗಳ ನಡುವೆ ಇಲ್ಲಿ ಸಂಗೀತದ ಕಾಂಪಿಟೇಷನ್ ನಡೀತಿತ್ತು. ಈ ಸಂಗೀತ್ ಮಹಲ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಗುರು. ಈ ಸಂಗೀತ್ ಮಹಲಕ್ಕೆ ಪೂರ್ತಿ ಒಂದು ಕೋಟೆಗೋಡಿ. ಈ ಕೋಟೆಗೋಡಿ ಗುರು, ಇದು ಇಷ್ಟು ಸಂಗೀತ್ ಮಹಲದ ಪೂರ್ತಿ ಒಂದು ಕೋಟೆಗೋಡಿ. ಇದು ಮುಂದ್ಗಡೆ ನೀವು ನೋಡಿದ್ದು ಅದು ಸಂಗೀತ್ ಮಹಲ್. ಒಳಗಡೆ ನೋಡೋಣ, ಒಳಗಡೆ ಯಾವ ರೀತಿ ಇದೆ ಅಂತ. ಈ ಸಂಗೀತ್ ಮಹಲ್ ಜಸ್ಟ್ ಜನರ ಮನೋರಂಜನೆಗೆ ಅಷ್ಟೇ ಇತ್ತು. ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ಗುರು. ಇದು ಇವಾಗ ಸದ್ಯಕ್ಕಂತೂ ಎಲ್ಲ ಬಿದ್ದೋಗಿದೆ ಇದು ಸಂಗೀತ್ ಮಹಲ್. ಈಗ ಇದರ ಮೇಂಟೆನೆನ್ಸು ಸರ್ಕಾರ ಕೈಯಲ್ಲಿ ಇದೆ. ನಮ್ಮ ಸರ್ಕಾರ ಅಂತೂ ಅಷ್ಟೇ ಪೂರ್ತಿನೇ ನೋಡ್ಕೊಳ್ಳುತ್ತೆ. ಒಳಗಿಂದೆಲ್ಲ ನೋಡಿದೀವಿ. ಇವಾಗ ಹೊರಗೆ ಹೋಗಿ ಹೊರಗಡೆ ಯಾವ ರೀತಿ ಇದೆ ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ ಹೊರಗಡೆ ಇವಾಗ. ಗುರು, ಒಳಗಿಂದ ಸಂಗೀತ್ ಮಹಲ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿದ್ರಿ. ಇದು ಹೊರಗಿಂದ ನೋಡಿ ಯಾವ ರೀತಿ ಇದೆ ಅಂತ. ಹೊರಗಿಂದ ಈ ರೀತಿ ಇದೆ ಇದು ಸಂಗೀತ್ ಮಹಲ್, ನೋಡ್ಬೋದು. ಇದು ಇಷ್ಟು ನಮ್ಮ ಬಿಜಾಪುರದ ಇತಿಹಾಸ ಒಂದು ಸಂಗೀತ್ ಮಹಲದ ಒಂದು ಚಿಕ್ಕ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ನಗ್ತಾ ಇರಿ, ನಗಸ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ.